ನಿನ್ನೆ ದಿನಾಂಕ 3/1/2026 ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಇದರಲ್ಲಿ ಅಟ್ರಾಸಿಟಿ ವಿತ್ ಮರ್ಡರ್ ಕೇಸ್ ಪ್ರಕರಣ ದಾಖಲಾಗಿರುತ್ತೆ. ಇದರಲ್ಲಿ ಕಂಪ್ಲೇಂಟ್ ಆದ ಕುಮಾರಿ ಅಕ್ಷತಾ ಅವರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದರೆ ಅವರ ಅಕ್ಕರಾದ ರಂಜಿತಾ ಅವರು 30 ವಯಸ್ಸು, ಅವ್ರಿಗೆ ಮದುವೆ ಆಗಿ 12 ವರ್ಷ ಆಗಿರುತ್ತೆ. ಸಚಿನ್ ಕಾಟಾರೆ ಅಂತ ಒಬ್ಬರು ಸೋಲಾಪುರ್ ಅವರ ಜೊತೆಗೆ ಮದುವೆ ಆಗಿರುತ್ತೆ. ತದನಂತರ ಅವ್ರಿಗೆ ಇವಾಗ ಒಂದು ಮಗ ಇರ್ತಾರೆ, ಅವ್ರ 10 ವಯಸ್ಸು ಮಗ ಇರ್ತಾರೆ. ಇವಾಗ ಅವರು ಕಳೆದ 4 ರಿಂದ 5 ವರ್ಷ ಅವರು ಗಂಡ ಜೊತೆ ಸೆಪರೇಟ್ ಆಗಿ ಇವಾಗ ಅವರು ತವರ ಮನೆ ಆದ ಇಲ್ಲಿ ಯಲ್ಲಾಪುರ ಆಶ್ರಯ ಕಾಲೋನಿ ಕಾಳಮ್ಮ ನಗರದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವರು ರಂಜಿತಾ ಅನ್ನೋರು ಇವಾಗ ಅಡಿಗೆ ಸಹಾಯಕರಾಗಿ ರಾಮಾಪುರ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಬಂದಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇವ್ರಿಗೆ ಪರಿಚಯರಾದ ರಫೀಕ್ ಅನ್ನೋರು ಇವರು ರಂಜಿತಾ ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ತಾರೆ ಅಂತ. ಆಮೇಲೆ ಇವರು ಕೊನೆಗೆ ಸಂಪರ್ಕ ಇವ್ರ ಜೊತೆ ನಿಲ್ಲಿಸಿದ ತಕ್ಷಣ ಇವರು ರಫೀಕ್ ಅನ್ನೋರು ನಿನ್ನೆ ದಿವಸ 2 ಗಂಟೆಗೆ ಇವರು ಕೆಲಸ ಮುಗಿಸ್ಕೊಂಡು ಬರೋ ದಾರಿಲಿ ಒಂದು ಹರಿತವಾದ ಒಂದು ಆಯುಧ ಇಟ್ಕೊಂಡು ಇವರು ಕುತ್ತಿಗೆ ಗಾಯ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಗಾಯ ಮಾಡಿದ ನಂತರ ಅವರು ಇಮಿಡಿಯೇಟಾಗಿ ಅವ್ರಿಗೆ ಟ್ರೀಟ್ಮೆಂಟಿಗೆ ಇವರು ತಂಗಿ ಮತ್ತು ಅವರ ಅಣ್ಣ ಎಲ್ಲ ಸೇರಿಕೊಂಡು ಇವ್ರಿಗೆ ಟ್ರೀಟ್ಮೆಂಟ್ಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಮೇಲೆ ಕಿಮ್ಸ್ಗೆ ಹುಬ್ಳಿಗೆ ರೆಫರ್ ಆಗಿರ್ತಾರೆ. ಇದರಲ್ಲಿ ಅಲ್ಲಿ ಅವರು ತೀರ್ಕೊಂಡಿರ್ತಾರೆ. ಈ ಆರೋಪಿಯಾದ ಈ ರಫೀಕ್ ಅನ್ನೋರು ಅಲ್ಲಿ ಕೃತ್ಯ ನಡೆದ ನಂತರ ಅವರು ಅಲ್ಲಿಂದ ಪರಾರಿಯಾಗಿರ್ತಾರೆ. ಇದು ನಮ್ಗೆ ಮಾಹಿತಿ ಸಿಕ್ಕಿದ ತಕ್ಷಣ ಇಮಿಡಿಯೇಟ್ಲಿ ನಮ್ದು ಯಲ್ಲಾಪುರ ಠಾಣೆ ಸ್ಟಾಫ್ ಅವರೆಲ್ಲ ಇಮಿಡಿಯೇಟಾಗಿ ಸ್ಪಾಟ್ಗೆ ಹೋಗಿ ಅವರು ಆರೋಪಿನ ಅವ್ರನ್ನ ಹಿಡಿಯೋದಕ್ಕೋಸ್ಕರ ಅವರು ಪತ್ತೆ ಕಾರ್ಯಾಚರಣೆ ಶುರು ಮಾಡಿರ್ತಾರೆ. ಆಮೇಲೆ ಇಮಿಡಿಯೇಟಾಗಿ ಎಲ್ಲ ಆಫೀಸರ್ಸ್, ಸೀನಿಯರ್ ಆಫೀಸರ್ಸ್, ಅಡಿಷನಲ್ SP, DSPಗಳು, ನಮ್ಮ ದಾಂಡೇಲಿ ಇರ್ಬೋದು, ಸಿರ್ಸಿ, ಅಡ್ಜಾಯ್ನಿಂಗ್ ಎಲ್ಲ ಸ್ಟೇಷನ್ ಇದು ಮುಂಚೆ ಯಲ್ಲಾಪುರಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವ್ರನ್ನೆಲ್ಲ ನಾವು ಇಮಿಡಿಯೇಟಾಗಿ ಕರ್ಸ್ಕೊಂಡಿದ್ದೀವಿ. ನಾವು ಕೂಡ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಒಂದು 4 ತಂಡದ ಟೀಮ್ ರಚನೆ ಮಾಡಿದ್ರಿ ಇವ್ರನ್ನ ಪತ್ತೆ ಮಾಡೋದಕ್ಕೆ. ಸೊ ಇದ ನಂತರ ನಿನ್ನೆ ನೈಟ್ ಕೂಡ ಕಾರ್ಯಾಚರಣೆ ಮಾಡಿದ್ದೀವಿ, ಪತ್ತೆ ಮಾಡಿದ್ದೀವಿ. ಫಾರೆಸ್ಟಲ್ಲಿ ಕೋಂಬಿಂಗ್ ಎಲ್ಲ ಮಾಡಿದ ನಂತರ ಇವತ್ತಿಂದ ಬೆಳಗ್ಗೆ ಅವ್ರದ್ದು ಬಾಡಿ ಅವ್ರದ್ದು ಪತ್ತೆ ಆಗುತ್ತೆ. ರಫೀಕ್ ಅವ್ರದ್ದು ಹ್ಯಾಂಗಿಂಗ್ ಪೊಸಿಷನಲ್ಲಿ ಕಾಡಲ್ಲಿ ಪತ್ತೆ ಆಗುತ್ತೆ. ಇದರಲ್ಲಿ ಏನಂದರೆ ನಮ್ಮದು ಕೋಮಿಂಗ್ ಆಪರೇಷನ್ನಲ್ಲಿ ನಮ್ಮದು ಡಾಗ್ ಅಕಿರಾ ಇದ್ರದ್ದು ಸಪೋರ್ಟ್ ಇಂದನೇ ನಾವು ಇದೊಂದು ಹೋಗಿದ್ದ ರೂಟನ್ನು ನಾವು ಪತ್ತೆ ಮಾಡಿದ್ದೀವಿ. ಅದರದ್ದು ಸಂಬಂಧಪಟ್ಟಂಗೆ ಅವ್ರದ್ದು ಇದು ಕೂಡ ರಫೀಕ್ ಅವ್ರದ್ದು ಮರಣದ ಬಗ್ಗೆ ಕೂಡ ಒಂದು ಪ್ರಕರಣ ನಾವು ದಾಖಲು ಮಾಡ್ಕೊಳ್ತೀವಿ. ಆಮೇಲೆ ಯಲ್ಲಾಪುರಲ್ಲಿ ನಿನ್ನೆಯಿಂದನೇ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ನಮ್ಮ ಜೊತೆಗೆ ಇವಾಗ 5 KSRP ಪಾರ್ಟಿಗಳು, 6 DRF ಪಾರ್ಟಿಗಳು ಮತ್ತು ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಫ್ರಮ್ ಬೇರೆ ಜಿಲ್ಲೆಗಳಿಂದ ಕೂಡ ಬಂದಿದ್ದಾರೆ. ಸೊ ಇಲ್ಲಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಯಾವುದೇ ಥರ ಅಹಿತಕರ ಘಟನೆ ಆಗದಂಗೆ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಇದು ನಾವು ಅವ್ರದ್ದು ಯಾವಾಗ ಇದು ಅವರು ಮುಂಚೆ ಅವರು ಕ್ಲಾಸ್ಮೇಟ್ಸ್ ಇದ್ದಾರೆ ಅಂತ ಪ್ರಿಲಿಮಿನರಿ ನಮ್ಗೆ ತಿಳಿದು ಬಂದಿದೆ, ಅವರು ಸ್ಕೂಲಲ್ಲಿ ಇರಬೇಕಾದ್ರೆ. ಆಮೇಲೆ ರಫೀಕ್ ಅನ್ನೋರು ರಂಜಿತಾ ಅವರ ಅಣ್ಣನಿಗೆ ಕೂಡ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಇವಾಗ ನಮ್ಮ ಪ್ರಿಲಿಮಿನರಿದಲ್ಲಿ ತಿಳಿದು ಬಂದಿದ್ದಲ್ಲಿ ಅವ್ರಿಗೆ ಮನೆಗೆ ಕೂಡ ಭೇಟಿ ಮಾಡ್ತಾ ಇದ್ರು ಅಂತ, ಇವ್ರ ಫ್ಯಾಮಿಲಿಗೆ ಕೂಡ ಪರಿಚಯ ಇದ್ರು ಅಂತ ನಮ್ಗೆ. ಸೊ ಇನ್ನು ಡೀಟೇಲ್ ಆಗಿ ನಮ್ದು ಇನ್ವೆಸ್ಟಿಗೇಷನ್ ಡೀಟೇಲ್ ಆಗಿ ನಮಗೆ ತಿಳಿದು ಬರುತ್ತೆ. ಅದು ಇವತ್ತು ಬೆಳಗ್ಗೆ ಬಾಡಿ ಪತ್ತೆ ಆಗಿದೆ. ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಅದರದ್ದು ಡೀಟೇಲ್ಸ್ ಎಲ್ಲ ನಾವು ತಿಳ್ಕೊಂತೀವಿ. ಕಿಮ್ಸ್ ಹುಬ್ಳಿ.